ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಅನೌನ್ಸ್ ಆಗಿದೆ ಅಲ್ಟಿಮೇಟ್ಲಿ ಇನ್ನು 3 ಟೆಸ್ಟ್ ಮ್ಯಾಚ್ಗೆ ಸ್ಕ್ವಾಡು. ಸೊ ಆಸ್ ಎಕ್ಸ್ಪೆಕ್ಟೆಡ್ ವಿರಾಟ್ ಕೊಹ್ಲಿ ಇರಲ್ಲ ಅಂತ ಹೇಳಿದ್ದೆ, ಅದೇ ರೀತಿ ಆಗಿದೆ. ವಿರಾಟ್ ಕೊಹ್ಲಿ ಅವರು 3 ಮ್ಯಾಚ್ಗೂ ಕೂಡ 4th ಮತ್ತು 3rd ಮ್ಯಾಚಿಗೆ ಮಾತ್ರ ಅಂತಲ್ಲ 5th ಮ್ಯಾಚ್ನು ಕೂಡ ಮಿಸ್ ಮಾಡ್ಕೊತಾರೆ. ಸೊ ಆ್ಯಂಡರ್ಸನ್ ಮತ್ತು ವಿರಾಟ್ ಕೊಹ್ಲಿ ಅವರ ಈ ಒಂದು ಕಾಂಬಿನೇಷನ್ ಏನಿದೆ ನಾವು ನೋಡಬೇಕು ಒನ್ ಲಾಸ್ಟ್ ಟೈಮ್ ಅಂತ ಅನ್ಕೊಂತ ಇದ್ವಲ್ಲ. ಸೊ ಇದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕೆಂತಂದರೆ ಈ ಒಂದು ಕಾಂಬಿನೇಷನ್ನು ಈ ಥರ ಎಂಡ್ ಆಗೋಗ್ಬಿಡ್ತು ಅಂದರೆ ಫಾರ್ ದ ವೆರಿ ಫಸ್ಟ್ ಟೈಮು ವಿರಾಟ್ ಕೊಹ್ಲಿ 13 ವರ್ಷದಲ್ಲಿ ಒಂದು ಟೆಸ್ಟ್ ಸೀರೀಸ್ನ ಕಂಪ್ಲೀಟಾಗಿ ಮಿಸ್ ಮಾಡ್ಕೊಂಡಿರೋದು ಫಾರ್ ದ ವೆರಿ ಫಸ್ಟ್ ಟೈಮ್ ಅಂತೆ ಗುರು. ಸೊ ಇದು ಒಂಥರ ಸ್ಟ್ರೀಕೇನೆ ಬ್ರೇಕ್ ಆಗೋಗ್ಬಿಡ್ತಲ್ಲ. ಈ ಥರ ಆಗುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಬಟ್ ರೀಸನ್ನು ಕೂಡ ನಮಗೆ ಗೊತ್ತಿಲ್ಲ, ಏನು ಇದ್ರ ಬಗ್ಗೆ ಕಮೆಂಟು ಮಾಡೋಕ್ಕಾಗೋದಿಲ್ಲ ನಾವು ಏನು ರೀಸನ್ ಅಂತ. ಸೊ ಓಕೆ, ಆ ರೀಸನ್ ಎಲ್ಲ ಬಿಟ್ಟಾಕ್ಬಿಟ್ಟು ಇವಾಗ ಸ್ಕ್ವಾಡ್ ಹೆಂಗಿದೆ ಅಂತ ನೋಡೋಣ. ವಿರಾಟ್ ಕೊಹ್ಲಿ ಅವರ ಆಬ್ಸೆನ್ಸಲ್ಲಿ ಈ 3 ಮ್ಯಾಚು ಕೂಡ ಹೋಗುತ್ತೆ. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ, ಜಸ್ಪ್ರೀತ್ ಬುಮ್ರಾ ಅವರ ವೈಸ್ ಕ್ಯಾಪ್ಟನ್ಸಿ. ಇಲ್ಲಿ 3ನೇ ಮ್ಯಾಚ್ ರೆಸ್ಟ್ ಕೊಡಬೇಕು ಬುಮ್ರಾಗೆ, ಅದು ಇದು ಅಂತೆಲ್ಲ ಚರ್ಚೆಲ್ಲಂತೂ ಇತ್ತು. ನೋಡೋಣ ಕೊಡ್ತಾರಾ ಅಥವಾ ಆಡಿಸ್ತಾರ ಅಂತ. ಸೊ ಯಶಸ್ವಿ ಜಾಯಸ್ವಾಲ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಯಾರ್ಯಾರಿದ್ರು ಅವರೇನೇ ಇದ್ದಾರೆ ಆಯ್ತಾ. ಏನು ಹೊಸದಾಗಿ ಏನೋ ಹಂಗೆ ಮಾಡ್ಬಿಟ್ಟಿದ್ರೆ ಹಿಂಗೆ ಮಾಡ್ಬಿಟ್ಟಿದ್ರೆ ಅಂತಲ್ಲ. ಆಕಾಶ್ ದೀಪ್ ಅವ್ರನ್ನ ಹೊಸದಾಗಿ ತಗೊಂಡಿದ್ರೆ, ನಮ್ಮ RCB ಪ್ಲೇಯರ್ನ ಸೆಲೆಕ್ಟ್ ಮಾಡಿದ್ದಾರೆ. ಇವರಿಗೆ ಅವಕಾಶ ಸಿಗುತ್ತೋ ಸಿಗೋದಿಲ್ವೋ ಅಂತ ಕಾದು ನೋಡಬೇಕು. ಮುಖೇಶ್ ಕುಮಾರ್ನ ಇಲ್ಲಿ ಬ್ಯಾಕ್ ಮಾಡಿದ್ದಾರೆ. ಯಾಕೆ ಲಾಸ್ಟಿಂದ ಬರ್ತೀನಿ ಫಸ್ಟಿಂದ ಬರ್ನ. ಯಶಸ್ವಿ ಜಾಯಸ್ವಾಲ್ ಆಬ್ವಿಯಸ್ಲಿ ಶುಭ್ಮನ್ ಗಿಲ್ನು ಕೂಡ ಇಲ್ಲಿ ಬ್ಯಾಕ್ ಮಾಡಿದರೆ. ಸೆಂಚುರಿಯನ್ ಲಾಸ್ಟ್ ಮ್ಯಾಚು ಅವ್ರನ್ನ ಸೆಂಚುರಿ ಹೊಡೆದಿಲ್ಲ ಅಂತಂದರೆ ಬಹುಶಃ ಏನಾದ್ರು ಮಾಡಿರ್ಬೋದಾಗಿತ್ತನೋ. ಬಟ್ ಸೆಂಚುರಿ ಹೊಡೆದ್ರೆ 100% ಇರಲೇಬೇಕು. ಇದಾರೆ ಅಷ್ಟೇ. KL ರಾಹುಲ್ ಸಬ್ಜೆಕ್ಟೆಡ್ ಟು ಫಿಟ್ನೆಸ್ ಅಂತ ಆಗಿದ್ರೆ KL ರಾಹುಲ್ ಜೊತೆಗೆ ರವೀಂದ್ರ ಜಡೇಜಾ ಇವರಿಬ್ರು ಕೂಡ ಸ್ಕ್ವಾಡಲ್ಲಿ ಇದ್ದಾರೆ. ಹೇಳಿದ್ದೆ ಇವರಿಬ್ರು ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಸಬ್ಜೆಕ್ಟೆಡ್ ಟು ಫಿಟ್ನೆಸ್ ಅಂತ ಸ್ಟಾರ್ ಮಾರ್ಕ್ ಹಾಕ್ಬಿಟ್ಟಿದ್ದಾರೆ. ಸೊ ಇವ್ರು ಫಿಟ್ ಇದ್ದಾರೆ ಅಂತಂದ್ರೆ ಆಡ್ತಾರೆ. ಒಟ್ಟಿನಲ್ಲಿ 3 ಮ್ಯಾಚಲ್ಲಂತೂ ಇರ್ತಾರೆ. ಫಿಟ್ ಇದ್ದಾರೆ ಅಂತಂದ್ರೆ ಆಡ್ತಾರೆ ಅಂತಲೇ ಅರ್ಥ. ನನ್ನ ಪ್ರಕಾರ ಆಡೋ ಸಾಧ್ಯತೆನೇ ಜಾಸ್ತಿ ಇರುತ್ತೆ, ಯಾಕಂದರೆ ಇನ್ನೂ ಟೈಮ್ ಇದೆ. ರಜತ್ ಪಟ್ಟಿದಾರ್ ಅವ್ರನ್ನ ಬ್ಯಾಕ್ ಮಾಡಿದರೆ. ಫಸ್ಟ್ ಮ್ಯಾಚ್ ಅಷ್ಟೊಂದೇನು ಚೆನ್ನಾಗಿ ಆಗಲಿಲ್ಲ, ರೀಪ್ಲೇಸ್ಮೆಂಟ್ ಆಗಿ ಬಂದರು. ಇವ್ರನ್ನ ಬ್ಯಾಕ್ ಮಾಡಿದರೆ ಒಳ್ಳೆ ವಿಚಾರ ಅಂತ ಹೇಳ್ಬೇಕಾದ್ರೆ 1 ಮ್ಯಾಚಲ್ಲೇ ಡಿಸೈಡ್ ಮಾಡೋಕ್ಕಾಗಲ್ಲ ಇಲ್ಲಾಗೋರು ಇವ್ರು ಹಿಂಗೆ ಹಂಗೆ ಅಂತ ಇಲ್ಲ. ಸೊ ನೋಡೋಣ, ಅವಕಾಶ ಸಿಕ್ತು ಅಂತಂದರೆ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೀರೀಸಲ್ಲಿ. ಸರ್ಫರಾಜ್ ಖಾನು ಕೂಡ ಇಲ್ಲಿ ಬ್ಯಾಕ್ ಮಾಡಿದರೆ ಇದು ಒಂದು ಖುಷಿ ವಿಚಾರ ಅಂತ ಹೇಳ್ಬೇಕು. ಯಾಕಂದರೆ ಲಾಸ್ಟ್ ಮ್ಯಾಚ್ನ ಅವ್ರು ರೀಪ್ಲೇಸ್ಮೆಂಟ್ ಆಗಿ ತೊಗೊಂಡ್ರು, ಬಟ್ ಅವ್ರಿಗೆ ಅವಕಾಶ ಸಿಗಲಿಲ್ಲ ಪ್ಲೇಯಿಂಗ್ ಲೆವೆನಲ್ಲಿ. ಇನ್ ಕೇಸ್ ಇಲ್ಲಿ ಅವಕಾಶ ಸಿಕ್ತು ಅಂದರೆ ನೋಡಬೇಕು ಅವ್ರು ಹೆಂಗೆ ಪ್ರೂವ್ ಮಾಡ್ಕೊತಾರೆ ಅವ್ರಿಗೆ ಅವರು ಅಂತ. ಜುರಲ್ನ ಬ್ಯಾಕ್ ಮಾಡಿದ್ರೆ, ಅವ್ರನ್ನೂ ಕೂಡ 2 ಮ್ಯಾಚಲ್ಲಿ ಆಡಿಸಿರಲಿಲ್ಲ, ಅವ್ರನ್ನೂ ಬ್ಯಾಕ್ ಮಾಡಿರೋದು ಅವ್ರಿಗೆ ಖುಷಿ ಆಗಿರುತ್ತೆ. ಬಟ್ 11ನೇ ಸ್ಥಾನ ಸಿಗುತ್ತೋ ಸಿಗೋದಿಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂಥರ ಬ್ಯಾಕಪ್ ಆಗಿ ಇಟ್ಕೊಂಡಿದ್ರೆ. KS ಭರತ್ ಆಬ್ವಿಯಸ್ಲಿ ಇರಬೇಕು, ಇದರಷ್ಟೇ. ರವಿ ಅಶ್ವಿನ್ ಜೊತೆಗೆ ರವೀಂದ್ರ ಜಡೇಜಾ ಸಬ್ಜೆಕ್ಟೆಡ್ ಟು ಫಿಟ್ನೆಸ್ ಸ್ಟಾರ್ ಮಾರ್ಕ್ ಹಾಕಿದ್ದಾರೆ. ಆಮೇಲೆ ಅಕ್ಷರ್ ಪಟೇಲು, ವಾಷಿಂಗ್ಟನ್ ಸುಂದರ್ನ ಬ್ಯಾಕ್ ಮಾಡಿದ್ದಾರೆ. ಆಮೇಲೆ ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್ ಅನ್ನ ವಾಪಸ್ ಇಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರು ಸ್ಕ್ವಾಡಲ್ಲೇ ಇದ್ದಾರೆ. ಬಟ್ ಸೆಕೆಂಡ್ ಮ್ಯಾಚ್ಗೆ ಅವ್ರಿಗೆ ರೆಸ್ಟ್ ಕೊಟ್ಬಿಟ್ಟು ಕಳಿಸ್ಬಿಟ್ಟಿರೋ ಹೋಗು ರೆಸ್ಟ್ ಆಗಂಬ ಶಿಸ್ತಾಗಿ ಅಂತ. ಬಟ್ 3rd ಮ್ಯಾಚಿಂದ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರೆ. ಮುಖೇಶ್ ಕುಮಾರ್ ಅಂಡ್ ಆಕಾಶ್ ದೀಪು. ಮುಖೇಶ್ ಕುಮಾರ್ನ ಇಲ್ಲಿ ಬ್ಯಾಕ್ ಮಾಡಿರೋದು ಯಾಕಂದರೆ ಏನು ಅಂತ ಪುಡಾಂಗ್ ಪ್ರದರ್ಶನ ಏನು ಮುಖೇಶ್ ಕುಮಾರ್ ಕೊಡಲಿಲ್ಲ. ನಾಯಿ ಓಡಿಸ್ಕೊಂಡು T20 ರೇಂಜಿಗೆಲ್ಲ ಓಡಿಸ್ಕೊಂಡ್ಬಿಟ್ಟಿದ್ರು ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ. ಆದರೂ ಕೂಡ ಬ್ಯಾಕ್ ಮಾಡಿದರೆ ಅಂದರೆ ಇದೊಂಥರ ಖುಷಿ ವಿಚಾರ ಅಂತ ಹೇಳಬೇಕು. ಆಕಾಶ್ ದೀಪ್ನ ಹೊಸದಾಗಿ ಸೆಲೆಕ್ಟ್ ಮಾಡಿದರೆ. ಸೌರಭ್ ಕುಮಾರ್ನ ಇಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ಬೇಕು. ಯಾಕಂದರೆ ಸೆಕೆಂಡ್ ಟೆಸ್ಟ್ ಮ್ಯಾಚ್ಗೆ ಅವರು ಸೆಲೆಕ್ಷನಲ್ಲಿ ಇದ್ದರು, ಬಟ್ ಅವ್ರನ್ನ ಬ್ಯಾಕ್ ಮಾಡಿಲ್ಲ. ಅವ್ರು ಆಡಿಸೂ ಇಲ್ಲ, ಅವ್ರ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂತ ಕಾಣ್ತದೆ. ಅದಕ್ಕೋಸ್ಕರ ಆಕಾಶ್ ದೀಪ್ ಅವ್ರನ್ನ ನಮ್ಮ RCB ಪ್ಲೇಯರ್ನ ಸೆಲೆಕ್ಟ್ ಮಾಡಿದ್ದಾರೆ. ನಿಮಗೆ ಏನನ್ನಿಸ್ತಾ ಇದೆ ಈ ಸ್ಕ್ವಾಡು? ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ. ಖುಷಿ ವಿಚಾರ ಏನು ಅಂದರೆ KL ರಾಹುಲ್ ಜೊತೆಗೆ ರವೀಂದ್ರ ಜಡೇಜಾ ಸ್ಕ್ವಾಡ್ ಒಳಗಡೆ ಎಂಟ್ರಿ ಕೊಟ್ಟಿರೋದು. ಬೇಜಾರಾಗೋ ವಿಚಾರ ಏನು ಅಂತಂದರೆ ವಿರಾಟ್ ಕೊಹ್ಲಿ ಅವರು ಈ 3 ಮ್ಯಾಚ್ನು ಕೂಡ ಮಿಸ್ ಮಾಡ್ಕೊತಾರಲ್ಲ. ಎಂಟೈರ್ ಟೆಸ್ಟ್ ಸೀರೀಸ್ನ ಮಿಸ್ ಮಾಡ್ಕೊತಾರಲ್ಲ. ಮೋಸ್ಟ್ ಕ್ರೂಷಿಯಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ನ ಮಿಸ್ ಮಾಡ್ಕೊತಾರಲ್ಲ. ಇಲ್ಲಿ ಬೇಜಾರಾಗೋದೇನು ಅಂತಂದರೆ ಅದೇ ವಿರಾಟ್ ಕೊಹ್ಲಿದು ಜೊತೆಗೆ ಆ್ಯಂಡರ್ಸನ್ದು ಈ ಒಂದು ಕಾಂಬಿನೇಷನ್ ನೋಡಬೇಕಾಗಿತ್ತು. ಆ ಜಿದ್ದಿ ನೋಡಬೇಕಾಗಿತ್ತು, ಏನು ಆಗ್ತಿತ್ತು ಅಂತ. ಗೊತ್ತಿಲ್ಲ ಇಂಡಿಯಾ ಫೈನಲ್ ಹೋಗುತ್ತೋ ಅಥವಾ ಇಂಗ್ಲೆಂಡ್ ಫೈನಲ್ ಆಗುತ್ತೋ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅಂತ. ಅಲ್ಲೇನಾದರೂ ಮುಖಾಮುಖಿ ಆದರೆ ಆಗ್ಬೋದು, ಇಲ್ಲ ಅಂತಂದರೆ ಹಿಂಗೆ ಎಂಡ್ ಆಗೋಗ್ಬಿಡುತ್ತೆ ಅಂತ ಗೊತ್ತಿಲ್ಲ ಗುರು. ಆ್ಯಂಡರ್ಸನ್ ಇನ್ನೂ ಒಂದು 5 ವರ್ಷ ಆಡ್ತಾರೆ, ಯಾಕಂದರೆ ಆ ಥರ ಫ್ಲೋರ್ ಕಾಣಿಸ್ತಾ ಇದ್ದಾರೆ. ಸೊ ನೋಡೋಣ, ಏನಕ್ಕೆ ಸುಮ್ಮನೆ ಸೃಷ್ಟಿ ಮಾಡೋದು ಹೊಸ್ತಾಗಿದೆ. ಲಾಸ್ಟು ಆ್ಯಂಡರ್ಸನ್ ಮತ್ತು ವಿರಾಟ್ ಕೊಹ್ಲಿ ಮುಖಾಮುಖಿ ಆಗೋದು ಅಂತ ನೋಡೋಣ. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಆ್ಯಂಡರ್ಸನ್ ಇನ್ನೂ ಒಂದು 5 ವರ್ಷ ಆಡಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ಸ್ಕ್ವಾಡು ಪರ್ಸನಲಿ ಏನು ಅನ್ನಿಸ್ತೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್.